ಗುರುಜಿ, ಬುದ್ಧಿವಂತ ಪ್ರಾಣಿ ಅಂತ ಮನುಷ್ಯ ಅನಿಸ್ಕೊಳ್ತಾನೆ. ಆದರೆ ಮನುಷ್ಯ ಇದೀಗ ಆತ್ಮಹತ್ಯೆಯ ಹಾದಿ ಹಿಡಿತಾ ಇದ್ದಾನೆ. ಈ ಪರಿಸ್ಥಿತಿಗೆ ಕಾರಣ ಆದರೂ ಏನು ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಉನ್ನತ ಮಟ್ಟದ ಯಾವುದೇ ವಿಚಾರಕ್ಕೆ ಬಂದರೂ ಮನುಷ್ಯನನ್ನು ಮೀರಿಸ್ತಕ್ಕಂಥದ್ದು ಯಾವುದೇ ವಿಚಾರದಲ್ಲಿ ಇಲ್ಲ. ಆದರೆ ಪ್ರಾಣಿಗಳಿಗಿನ್ನ ಸಮಸ್ಯೆಲಿರೋನೇ ಮನುಷ್ಯ. ಇದೊಂಥರ ಆಶ್ಚರ್ಯ ಅಲ್ಲ? ನಮಗೆ ದೇವರೆಲ್ಲ ಕೊಟ್ಟಿದ್ದಾರೆ, ಆದರೆ ಪ್ರಾಣಿಗಳಷ್ಟು ತೃಪ್ತಿ, ಖುಷಿ, ಆರೋಗ್ಯ ನಮಗಿಲ್ಲ. ಏನಿರ್ಬೋದು, ಏನಾಗ್ತಾ ಇರ್ಬೋದು? ಈ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ ನಮ್ಮ ಭಾರತ ದೇಶದಲ್ಲಿ. ಕಾರಣ ಯಾಕೆ ಈ ಮಾತು ಹೇಳಬೇಕಾಗತ್ತೆ ಅಂದ್ರಮ್ಮ, ನಾವು ಯಾವುದೇ ಜೀವನದಲ್ಲಿ ಒಂದು ಮಗು ವಿಷಯ ಆಗ್ಬೋದು, ಒಂದು ಮದುವೆ ವಿಷಯ ಆಗ್ಬೋದು, ಒಂದು ಭೂಮಿ ವಿಷಯ ಆಗ್ಬೋದು, ನಾವೇನು ಮಾಡ್ತೀವಿ, ಬ್ರೇಕ್ ಹಾಕ್ಕೊಂಡ್ಬಿಡ್ತೀವಿ. ಇಷ್ಟೇ ಜೀವನ, ಮುಂದೆ ಇಲ್ಲ ಇನ್ನ ಅಂತ. ಯಾಕೆ ಅಂದರೆ ನಮ್ಮದು ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ದೌರ್ಭಾಗ್ಯ. ಅಂದರೆ ಧೈರ್ಯ ಕಮ್ಮಿನ, ಬುದ್ಧಿ ಕಮ್ಮಿನ ಅಲ್ಲ, ಬುದ್ಧಿ ಜಾಸ್ತಿ ಇದೆ. ಕರ್ನಾಟಕ ಕೂತು ಜಾಗದಲ್ಲಿ ಪರ್ಚೇಸ್ ಮಾಡುವಷ್ಟು ಬುದ್ಧಿಶಕ್ತಿ ಇದೆ ನಮ್ಮಲ್ಲಿ. ಆದರೆ ಇಲ್ಲಿ ಬುದ್ಧಿ ವರ್ಕ್ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ, ಅಥವಾ ದೈವತ್ವ ವರ್ಕ್ ಆಗ್ತಾ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಹಾಗೆ ಉಳಿದಿದೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೆದರೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ವಿಷಯ. ಕೇಳೋವರೆಗೂ ಸಿಂಪಲ್, ಕೇಳಿದ ಮೇಲೆ ಅಯ್ಯೋ ದೇವರೇ ಇಷ್ಟೊಂದೆಲ್ಲ ಇದೆಯಾ ಅಂತಕ್ಕಂಥ ವಿಷಯ. ಮದುವೆ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಮದುವೆಯ ಸಂದೇಶ ಏನು ಅಂತ ಪ್ರಶ್ನೆ. ಮದುವೆ ಯಾಕೆ ಮಾಡ್ಕೋಬೇಕು? ಯಾಕೆ ಗುರುಜಿ, ಯಾಕೆ ಮಾಡ್ಕೋಬೇಕು? ಹೌದಲ್ವಾ? ಈ ಪ್ರಶ್ನೆ ಕೇಳಬೇಕು. ಯಾರು ಮದುವೆ ಮಾಡ್ಕೊಳ್ಳೋಕೆ ಕೇಳಿದ್ರೆ ಭಾರಿ ಒಳ್ಳೆಯದು. ಅವ್ರು ಕೇಳಿದ್ರು ಹೇಳಕ್ಕಿರ್ಬೇಕಲ್ಲ, ಅಲ್ಲಮ್ಮ? ಹೌದು, ಗೊತ್ತಿರಬೇಕಲ್ಲ. ಈಗ ಅಪ್ಪ ಅಮ್ಮ ಅನ್ನಿಸ್ಕೊಂಡವ್ರಿಗೆ ಮದುವೆ ಮಾಡ್ಕೊ ಅಂತ ಹೇಳ್ತಾರೆ. ಅಪ್ಪ ಮದುವೆ ಯಾಕೆ ಮಾಡ್ಕೋಬೇಕು ಅಂತ ಹೆಣ್ಮಗಳಾದವ್ರು ಕೇಳಬೇಕು. ಏನು ಹೇಳ್ಬೋದು ಅವರು? ಯಾಕೆ ಮಾಡ್ಕೋಬೇಕು ಅಂತ ಅವ್ರೇನು ಹೇಳ್ಬೋದು? ನನ್ನ ಕರ್ತವ್ಯ ಇದು, ಮದುವೆ ಮಾಡೋದೇ ಕರ್ತವ್ಯ. ಅಪ್ಪ ಅಮ್ಮನಿಗೆ ಅದೇ ದೊಡ್ಡದಾಗಿ ಹೋಗಿರತ್ತಲ್ಲ, ಹೆಂಗೋ ಮಾಡಿ ಕಳಿಸ್ಬಿಡ್ಬೇಕು. ಆದರೆ ಅಕಸ್ಮಾತ್ ಇನ್ನು ಸ್ವಲ್ಪ ಜಾಸ್ತಿಯಾಗಿ ತುಂಬ ಓವರಾಗಿ ಮಾತಾಡ್ತಕ್ಕಂಥ ತಂದೆ ತಾಯಿಗಳಾದಾಗ ನಾನು ಹೇಳಿದ ಮೇಲೆ ಮದುವೆ ಮಾಡ್ಕೋ ಅಷ್ಟೇ, ನೀನು ಅದೆಲ್ಲ ಕೇಳಬಾರ್ದು ಅನ್ನೋ ಥರ ಫ್ಯಾಮಿಲಿನಲ್ಲೂ ಇದ್ದಾರೆ. ಹೌದು. ಆದರೆ ಇದು ತಪ್ಪಲ್ವಮ್ಮ? ಹೌದು. ಪ್ರಶ್ನೆಗೆ ಉತ್ತರ ಕೊಡಬೇಕು. ಕಾರಣ ಯಾಕೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಅವ್ರಿಗೆ ಅದು ಇನ್ನೂ ಗೊತ್ತಾಗಿಲ್ಲ. ಮದುವೆ ಅಂದರೆ ನಮ್ಮಪ್ಪ ಹೇಳ್ದ ನಾನು ಮಾಡಿಕೊಂಡೆ, ನಾನು ಹೇಳ್ತೀನಿ ನೀನು ಮಾಡ್ಕೊ, ಇದೇ ಬಂದಿರತಕ್ಕಂಥ ವಿಚಾರ. ಇಲ್ಲಿ ಯಾರು ಬ್ರೇಕ್ ಹಾಕ್ತಾ ಇಲ್ಲ. ಆದರೆ ಮನಸ್ಸಿಗೆ ನಾವು ಬ್ರೇಕ್ ಹಾಕೋತಾ ಇದ್ದೀವಿ. ಅಯ್ಯೋ ಏನೋ ಅಂದ್ಕೊಂಡೆ, ಏನೋ ಆಯಿತು ಅಂತ. ಇದಕ್ಕೆ ಯಾಕೆ ಬ್ರೇಕ್ ಹಾಕೋದು? ಜೀವನದಲ್ಲಿ ಯಾಕೆ ಬ್ರೇಕ್ ಹಾಕೋತಾ ಇಲ್ಲ ನಾವು? ಕಾರಣ ತಿಳ್ಕೊಬೇಕು. ನನಗೆ ಬೆಳಗ್ಗೆಯಿಂದ ತಲೆನೋಯ್ತಾ ಇದೆ, ಕಾರಣ ಏನು ಅಂತ ಬ್ರೇಕ್ ಹಾಕ್ಕೊಳ್ಳಿ, ಗೊತ್ತಾಗತ್ತೆ. ತಲೆನೋವು ಬರ್ತಾ ಇದೆ ಅಂದ ತಕ್ಷಣ ಮೆಡಿಸಿನ್ ತೊಗೋತೀನಿ ಅಂತ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಯಾವ್ದು ಮಾಡಬೇಕಮ್ಮ? ಮೆಡಿಸಿನ್ ತೊಗೋಬೇಕಾ, ತಿಳ್ಕೊಬೇಕಾ? ಮೊದಲು ತಿಳ್ಕೊಬೇಕು, ಅದಾದಮೇಲೆ. ಇದು ನಮ್ಮ ದೇಶದಲ್ಲಿ ತುಂಬ ಹಿನ್ನಡೆಯಲ್ಲಿರ್ತಕ್ಕಂಥ ವಿಚಾರ. ಇದು ಒಂದೇ ಇಲ್ಲ, ಯಾವುದೇ ವಿಷಯಕ್ಕೆ ಹೋದ್ರೂ ಪರಿಹಾರ ಬೇರೆ ದಾರಿ ಯಾವುದಿದೆ? ಈ ದಾರಿ ನಿಂತೋಗಿದೆ, ಬೇರೆ ದಾರಿ ಯಾವುದಿದೆ? ಸೊ ಈ ರೀತಿಯಾಗಿ ನಾವು ವೇಗ ಜಾಸ್ತಿಯಾಗಿ ಏನಾಗ್ತಾ ಇದೆ ಅಂದರೆ ಆ ವೇಗದ ಜೊತೆಯಲ್ಲಿ ನಾವು ಸೇರಿಕೊಂಡು ಮುಂದೆ ಏನು ಅಂತಕ್ಕಂಥ ಪ್ರಶ್ನೆಯಲ್ಲೇ ನಾವು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಮದುವೆ ಮಾಡ್ಕೊಳ್ಳೋ ಸಂದೇಶ ಏನು ಅಂತಂದರೆ, ಕೇಳಿದ್ರೆ ಆಶ್ಚರ್ಯ ಆಗಬಹುದು ಕೇಳಿಸ್ಕೊಳ್ಳೋರಿಗೆ. ಯಾಕೆ ಅಂದರೆ ಏನು ಸಂದೇಶ ಅಂದರೆ ಏನಿರುತ್ತಲ್ಲಿ? ಎಲ್ಲ ಸಂಸಾರ ಮಾಡೋಕ್ಕೆ ಅಂತ ಎಲ್ಲರೂ ಗೊತ್ತಿರೋದೆ ಅಲ್ವಾ? ಹೋಗಲಿ, ಸಂಸಾರದಲ್ಲಿ ದುಃಖ ಇಲ್ವಾ? ಬೇಜಾರಿಲ್ವಾ? ಕೋಪ ಇಲ್ವಾ? ವಿಚ್ಛೇದನ ಇಲ್ವಾ? ಯಾಕದು ಅಲ್ವಾ? ಸೊ ತಪ್ಪೇನಕ್ಕಾಗ್ತಾ ಇದೆ ಅಲ್ಲಿ? ಅದಕ್ಕೆ ಉತ್ತರ ಬೇಕಲ್ಲ. ಇದು ಸಂದೇಶ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.